ಕೋವಿಡ್ ಟೈಮಲ್ಲಿ ಅವ್ರಿಗೆ ಎಲ್ಲರಿಗೂ ಕಿಟ್ಗಳು ಫ್ರೀ ಕೊಟ್ಟಾರೆ, ಟ್ರೀಟ್ಮೆಂಟ್ ಫ್ರೀ ಕೊಟ್ಟಾರೆ. ಅವರು ಅನುಕೂಲ ಬೇಜಾನ್ ಮಾಡಿಕೊಟ್ಟಾರೆ ಅವ್ರಿಗೆ ಸೀದಾ ಡಾಕ್ಟ್ರುಗಳು. ಆಮೇಲೆ ಜನಕ್ಕೆ ಅನುಕೂಲನೂ ಮಾಡೋದೆ, ಊಟ ತಿಂಡಿ ಎಲ್ಲ ಹಾಕೋರೆ. ಎಲ್ಲ ಬರೀ ದೊಡ್ಡ ಹಾಸ್ಪಿಟ್ಲು ಮುಂದ್ಗಡೆ 500 ಜನಕ್ಕೆ ಡೈಲಿ ಊಟ ಹಾಕ್ತಾರೆ. ಅಂಥವ್ರಿಗೆ ಇನ್ನೂ ಬೆಳಿಬೇಕು, ಇನ್ನೂ ಬೆಳೆಸ್ಕೊಡ್ಬೇಕು ನೀವು, ಇನ್ನೂ ಜನಸಂಖ್ಯೆ ಅಂತ ನಾವು ಹೇಳಿ. ಸರ್ ತಮ್ಮ ಹೆಸರು ಹೇಳಿ ಸರ್. ಇಲ್ಲ ನೀವು ನಿಮ್ಮ ತಮ್ಮ ಹೆಸರು ಹೇಳಿ. ಹ್ಞೂ ಯಾವ ಊರು ಸರ್ ನಿಮ್ಮದು? ಸರಿ, ಈಗ ತಿಪ್ಟೂರಿನ ಕುಮಾರ್ ಹಾಸ್ಪಿಟ್ಲು ಡಾಕ್ಟರ್ ಶ್ರೀಧರ್ ಅವರು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಸರ್, ನಾವು ಅಲ್ಲಿಂದ ಪೇಷಂಟಿಗೆ ಕರ್ಕೊಂಡ್ಬರ್ತೀವಿ, ಇಲ್ಲಿ ತೋರಿಸ್ತೀವಿ. ಯಾಕೆಂದರೆ ಕಡಿಮೆ ದಾಮಲ್ಲಿ ಕಡಿಮೆ ಖರ್ಚಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ನಾವು ಬೇರೆ ಕಡೆ ಎಲ್ಲ ಕಡೆ ಕೆಲವು ಜನಕ್ಕೆ ಕರ್ಕೊಂಡೋಗಿದ್ದೀವಿ, ತೋರಿಸಿದ್ದೀವಿ. ಆದರೂ ನಮ್ಮ ಕೈ ಶಕ್ತಿ ಇಲ್ದಿದ್ದಕ್ಕೆ ಕುಮಾರ್ ಹಾಸ್ಪಿಟ್ಲಿಗೆ ನಾವು ಒಂದು ಹೆಚ್ಚು ಕಡೆ ಭಾಳ ಜನಕ್ಕೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಮಾಡಿಸಿದ್ದೀನಿ ಸರ್ ನಾನು. ಆದರೆ ಬೇರೆಯವ್ರಿಗೆ ಮಾಡಿಸೋದು ಮುಂಚೆ ನಾನೇ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಮೂಗಲ್ಲಿ ರಕ್ತ ಬರ್ತಾ ಇತ್ತು, ಯಾವ ಡಾಕ್ಟ್ರ್ ಕೈಲೂ ನಿಲ್ಸೋಕ್ಕಾಗಲಿಲ್ಲ. ಪುಣ್ಯಾತ್ಮ ಬರೀ ಒಂದ್ಸಲಿ ಒಂದು ಇಂಜೆಕ್ಷನ್ ಕೊಟ್ಟು ಒಂದು ಟ್ಯೂಬ್ ಬರ್ಕೊಟ್ಟಿದ್ರು, ಅದರಲ್ಲಿ ನನಗೆ ಗುಣ ಆಯಿತು. ಆ ಡಾಕ್ಟ್ರ್ ಬಗ್ಗೆ ನಾನು ಏನು ಹೇಳಬೇಕು ಅಂತ ನನಗಂತೂ ಅರ್ಥ ಆಗಲ್ಲ. ಯಾಕೆಂದರೆ ಯಾವ ರೀತಿ ಹೇಳಲಿ, ನಾನು ಯಾವ ರೀತಿ ಹೇಳೋಕ್ಕೂ ನಾನು ಇದು ಮಾಡಲ್ಲ. ಒಳ್ಳೆ ಡಾಕ್ಟ್ರು, ಒಳ್ಳೆ ಮನುಷ್ಯ, ಭಾಳ ದೊಡ್ಡ ಗುಣ. ದುಡ್ಡು ಕೇಳಲಿಲ್ಲ ಸರ್ ಯಾವ